ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಗೀತ ವ್ಲಾಗ್ ಇನ್ ಕನ್ನಡ ಆ್ಯಂಡ್ ರೆಸಿಪೀಸ್. ಇವತ್ತು 6 o'clock ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ 6 o'clock ನಾನು ಊರಿಗೆ ಹೋಗ್ತಾ ಇದ್ದೀನಿ. ಯಾಕಪ್ಪ ಅಂದರೆ ಊರಲ್ಲಿ ಹಬ್ಬ ಇದೆ, ಅದರಿಂದ ಹೋಗ್ತಾ ಇದ್ದೀನಿ. ಹೋಗೋದೇನು ಬೇಡ ಅಂದ್ಕೊಂಡಿದ್ದೆ, ಆದರೆ ಅಮ್ಮ ಕೇಳಬೇಕಲ್ಲ, ಬಾ 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 ಅಂತ ಟಾರ್ಚರ್ ಇಕ್ಬಿಟ್ರು. ಅದರಿಂದ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಹೊರಟಿದ್ದೀನಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋಸ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ರೈಲ್ವೆ ಸ್ಟೇಷನ್ಗೆ ಹೋಗಿ ಟ್ರೈನಲ್ಲಿ ಹೋಗಬೇಕು. ಇವಾಗ ಹೋಗಬೇಕು ರೈಲ್ವೆ ಸ್ಟೇಷನ್ಗೆ. ತಡಿ, ಕಾಫಿ ಇಟ್ಟಿದ್ದೀನಿ, ಕಾಫಿ ಕುಡಿದ್ಬಿಟ್ಟು ಹೋಗೋಣ ಅಂದ್ಬಿಟ್ಟು. ಇವಾಗ ಹಸ್ಬೆಂಡ್ಗೂ ಕೊಡಬೇಕು, ಅವರು ಎದ್ದು ಕೂತಿದ್ದಾರೆ. ಬೇಗ ಬನ್ನಿ, ಟೈಮ್ ಆಯಿತು. ಇವಾಗ 6:10 ಆಗಿದೆ ಟೈಮ್ ಬಂದು. ಏನಪ್ಪ ಅಂದರೆ ಲಾಸ್ಟ್ ಟೈಮು ನನ್ನ ಮಗಳಿರೋದಕ್ಕೆ ಟ್ರೈನ್ ಹತ್ತೋಕ್ಕೆ ಆಗಲಿಲ್ಲ. ಇನ್ನೊಂದು 10 ನಿಮಿಷ ಇತ್ತು, ಅದರಿಂದ ಬೇಡ ರಿಸ್ಕ್ ಅಂದ್ಬಿಟ್ಟು ಬೇರೆ ಟ್ರೈನ್ ಹತ್ಬಿಟ್ಟು ಬೆಳಗುಳದಲ್ಲಿ ಇಳ್ಕೊಂಡೆ. ಈ ಸತಿ ಹಂಗಾಗಬಾರ್ದು ಅಂದ್ಬಿಟ್ಟು ಸ್ವಲ್ಪ ಬೇಗ ಹೊರಟಿದ್ದೀನಿ. ಅದು ಗೊರಗಂಟೆ ಪಾಳ್ಯದಲ್ಲಿ ಏನಾದ್ರೂ ಟ್ರಾಫಿಕ್ ಆದರೆ ಲೇಟ್ ಆಗುತ್ತೆ. ಟ್ರಾಫಿಕ್ ಆಗಿಲ್ಲ ಅಂದರೆ ಆರಾಮಾಗಿ ಹೊರಡ್ಬೋದು. ಇವಾಗ ನಾನು ಟ್ರೈನಿಗೆ ಬಂದು ಕೂತಿದ್ದೀನಿ. ಸೀಟ್ ಸಿಕ್ತು ನನಗೆ. ಜನರಲ್ ಬೋಗಿಗೆ ಹತ್ತಕ್ಕಾಗಲಿಲ್ಲ, ಇನ್ನು ಟೈಮ್ ಇತ್ತಿಲ್ಲ, ಅದು ತುಂಬ ಮುಂದೆ ಇತ್ತು. ಅದರಿಂದ ರಿಸರ್ವೇಷನ್ ಸೀಟ್ಗೆ ಹತ್ಕೊಂಡೆ. ಸೀಟ್ ಇತ್ತಲ್ಲ ಅಂದ್ಬಿಟ್ಟು ಕೂತ್ಕೊಂಡಿದ್ದೀನಿ. ಸವಿತಾನು ಬರ್ತಾ ಇದ್ದಾಳೆ, ಇಬ್ಬರು ಒಟ್ಟಿಗೆ ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನಾನು ರಾತ್ರಿಯೇ ಫೋನ್ ಮಾಡಿದ್ದೆ, ನೀನು ಆ ಕಡೆಯಿಂದ ಬಾ, ನಾನು ಈ ಕಡೆಯಿಂದ ಬರ್ತೀನಿ, ಚಂದ್ರಪಟ್ಟಣದಲ್ಲಿ ಸಿಗೋಣ ಅಂದ್ಬಿಟ್ಟು. ಅದರಿಂದ ಅವಳು ಬರ್ತೀನಿ ಅಂತ ಹೇಳಿದ್ದಾಳೆ. ನೋಡಬೇಕು ಬರ್ತಾಳೆ ಏನು ಅಂತ. ಇವಾಗ 9:30 ಆಗಿದೆ. ರೈಲ್ವೆ ಸ್ಟೇಷನಲ್ಲಿ ಇಳಿದಿದ್ದೀನಿ. ಸವಿತಾ ಬರ್ತೀನಿ ಅಂದ್ಬಿಟ್ಟು ಹಾಗೆ ಆರಿಸ್ತಲೇ ಇದ್ದಾಳೆ, ಇನ್ನೂ ಬಂದಿಲ್ಲ. ಅವಳಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಇವಾಗ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅವಳಿಗೋಸ್ಕರ ವೆಯ್ಟ್ ಮಾಡಿ ಅವಳು ಬಂದರೆ ಇಬ್ಬರು ಒಟ್ಟಿಗೆ ಊರಿಗೆ ಹೋಗಬೇಕು. ಟೈಮ್ ಬಂದು 10 ಗಂಟೆ ಆಗಿದೆ, ಅವಳು ಇನ್ನೂ ಬರನೇ ಇಲ್ಲ. ಅದರಿಂದ ಟಿಫನ್ ಮಾಡೋಣ ಅಂದ್ಬಿಟ್ಟು ಹೋಟೆಲ್ಗೆ ಬಂದಿದ್ದೀನಿ. ಈ ಹೋಟೆಲ್ಗೆ ನಮ್ಮಪ್ಪ ಜಾಸ್ತಿ ಕರ್ಕೊಂಡು ಹೋಗ್ತಾಯಿದ್ರು. ಬೆಂಗಳೂರಿಂದ ಏನಾದರೂ ಹೋದರೆ ನಾವು ಊರಿಗೆ ಇದೇ ಹೋಟೆಲ್ಗೆ ಕರ್ಕೊಂಡು ಹೋಗ್ತಾ ಇದ್ದಿದ್ದು. ಮಸಾಲೆ ದೋಸೆ ತುಂಬ ಟೇಸ್ಟಾಗಿರೋದು ಅವಾಗಂತೂ. ಅದರಿಂದ ಇಲ್ಲೇ ತಿನ್ನೋಣ ಅಂದ್ಬಿಟ್ಟು ಬಂದಿದ್ದೀನಿ. ಕ್ವಾಂಟಿಟಿ ಅವಾಗ ಎಷ್ಟು ಕೊಡೋರೋ ಇವಾಗಲೂ ಹಾಗೆ ಕೊಡ್ತಾಯಿದ್ದಾರೆ, ಆದರೆ ಅಷ್ಟು ಟೇಸ್ಟ್ ಇತ್ತಿಲ್ಲ, ಟೇಸ್ಟ್ ಕಡಿಮೆನೇ. ತುಂಬ ವರ್ಷಗಳ ಹಿಂದೆ ಅಪ್ಪ ಕರ್ಕೊಂಡು ಹೋಗ್ತಾ ಇದ್ರಲ್ಲ, ಅದರಿಂದ ಅದು ನೆನಪಾಯಿತು, ಅದಕ್ಕೆ ಹೇಳಿದೆ. ಏನೇ ಆದ್ರೂ ಅಪ್ಪನ ಜೊತೆ ಎಲ್ಲೆಲ್ಲಿ ಹೋಗಿರ್ತೀವೋ ಆ ಪ್ಲೇಸ್ಗೆ ಹೋದರೆ ಅವ್ರು ತುಂಬ ನೆನಪಾಗ್ತಾರೆ. ಇವಾಗ ಮಕ್ಕಳಿಗೆ ತಿಂಡಿ ತೊಗೊಳ್ಳೋಣ ಅಂದ್ಬಿಟ್ಟು ಬೇಕ್ರಿ ಹತ್ರ ಬಂದಿದ್ದೀನಿ. ಸವಿತಾ ಕಾಲ್ ಮಾಡಿದ್ಲು, ಸ್ವಲ್ಪ ಲೇಟ್ ಆಗುತ್ತೆ ನಾನು ಬರೋದು, ಯಾಕಂದರೆ ಬಸ್ ಸಿಗ್ತಾಯಿಲ್ಲ ನನಗೆ ಅಂತ. ಅದರಿಂದ ನಾನು ಊರಿಗೆ ಹೊರಡೋಣ ಅಂದ್ಬಿಟ್ಟು ತಿಂಡಿ ತೊಗೊತಾ ಇದ್ದೀನಿ. ಯಾಕಂದರೆ ಅಮ್ಮ ಒಬ್ಬರೇ ಇರ್ತಾರಲ್ವ, ಪಾಪ ಹಬ್ಬದ ಕೆಲಸ ಜಾಸ್ತಿ. ಅದರಿಂದ ಅಮ್ಮ ಬಾ, ಅವಳಿಗೋಸ್ಕರ ಏನು ವೆಯ್ಟ್ ಮಾಡಬೇಡ, ಅವಳು ಬರ್ತಾಳೆ, ನೀನು ಬಾ ಅಂತ ಕರೆದ್ರು. ಅದರಿಂದ ನಾನು ಹೋಗೋಣ ಅಂದ್ಬಿಟ್ಟು ಇವಾಗ ತಿಂಡಿ ಎಲ್ಲ ತೊಗೊತಾ ಇದ್ದೀನಿ. ಸವಿತಾ ಬರಲಿಲ್ಲ, ಇನ್ನೂ ಲೇಟ್ ಆಗುತ್ತೆ ಅಂದರು. ಅದರಿಂದ ನಾನು ವೆಯ್ಟ್ ಮಾಡಲ್ಲ. ನಿಜವಾಗ ಎಷ್ಟೊತ್ತಿಗೆ ಮಕ್ಕಳು ನೋಡ್ತೀನೋ ಅನಿಸ್ತಾ ಇದೆ. ಫಸ್ಟು ಹೋಗ್ತೀನಿ ನಾನು. ಇವಾಗ ಆಟೋಗೆ ಬಂದು ಕೂತಿದ್ದೀವಿ. ಸೀಟ್ ಆಟೋದವ್ರಂತೂ ಫುಲ್ಲು ಸೀಟ್, ಆಟೋ ಫುಲ್ ಆಗೋ ಗಂಟಲು ಹೊರಡಲ್ಲ. ಇನ್ನೂ ಇಬ್ಬರು ಬರಬೇಕಾಗಿತ್ತು, ಸೀಟ್ ಖಾಲಿ ಇತ್ತು. ಅದರಿಂದ ವೆಯ್ಟ್ ಮಾಡ್ತಾಯಿದ್ದೀವಿ. ಇವರು ನಮ್ಮೂರವರು, ಇವರು ಹಬ್ಬಕ್ಕೆ ಬರ್ತಾಯಿದ್ರಂತೆ. ಇವರು ಬೆಂಗಳೂರಲ್ಲಿರೋದು, ನಮ್ಮೂರಿಗೆ ಹಬ್ಬಕ್ಕೆ ಬರ್ತಾಯಿದ್ರಂತೆ. ಪಾಪ ಅವರು ಹೋಗಿ ಕೆಲಸ ಎಲ್ಲ ಮಾಡ್ಕೋಬೇಕು, ಲೇಟ್ ಆಯಿತು ಅಂತ ಇದ್ದರು. ಹೆಂಗಿದ್ರು ಜೊತೆಗೆ ಸಿಕ್ಕಿದ್ರಲ್ಲ, ಒಟ್ಟಿಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ಇವಾಗ ಆಟೋ ಇಳಿದು ನಡ್ಕೊಂಡು ಹೋಗಬೇಕು. 1 ಕಿಲೋಮೀಟ್ರ್ ಆಗುತ್ತೆ ನಮ್ಮ ಊರಿಗೆ. ಗೇಟಲ್ಲೇ ಸ್ಟಾಪ್ ಆಗುತ್ತೆ, ಒಳಗಡೆ ಆಟೋ ಬರಲ್ಲ. ಅದರಿಂದ ಅಲ್ಲಿ ಇಳಿದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ. ಒಬ್ಬಳೇ ಹೋಗಬೇಕಾಗಿತ್ತು, ಪಾಪ ಹೆಂಗಿದ್ರು ಇವ್ರು ಸಿಕ್ಕಿದ್ರಲ್ಲ ಅಂದ್ಬಿಟ್ಟು ಜೊತೆಯಲ್ಲಿ ಹೋಗ್ತಾ ಇದ್ದೀವಿ. ಯಾರನ್ನ ತೋರಿಸ್ತೀನಿ ನೋಡಿ. ನಮಸ್ಕಾರ. ಹಾಂ ನೋಡಿ, ಇವಾಗ ತಾನೇ ಬಂದೆ.
ಏನು ಹಬ್ಬ ಮಾಡೋದ್ಬಿಟ್ಟು ರೆಡಿ ಆಗೋದ್ಬಿಟ್ಟು ಹಿಂಗೆ ಕೂತಿದ್ಯಲ್ಲ ಇನ್ನೂ ಹೋಗೋದೇ ಹೋಗೋದು ನನ್ನ ಮಗ ಇವಾಗ ಮನೆ ಹತ್ರ ಬಂದೆ. 1 ಕಿಲೋಮೀಟರ್ ನಡ್ಕೊಂಬಂದನಲ್ಲ, ತುಂಬ ಸುಸ್ತಾಗ್ತಾಯಿತ್ತು. ಏನಕ್ಕೆ ಈ ಥರ ಉಸಿರಾಡ್ತಾ ಇದ್ದೀರಾ ಅಂತ ಕೇಳಬೇಡಿ. 1 ಕಿಲೋಮೀಟ್ರ್ ಬ್ಯಾಗ್ ಎತ್ಕೊಂಡೆಲ್ಲ ನಡ್ಕೊಂಬಂದನಲ್ಲ, ಸ್ವಲ್ಪ ಸುಸ್ತು, ಅದರಿಂದ ಇನ್ನು ನೋಡಿಲ್ಲ. ಈಗ ನಮ್ಮಮ್ಮ ಫೋನ್ ಮಾಡಿತ್ತು, ಚಂದ್ರಪಟ್ಟಣದಲ್ಲಿದ್ದೀನಿ ಎಂದೆ. ನಮಸ್ಕಾರ. ಹಾಂ ಅಕ್ಕ. ಅಯ್ಯೋ ಅಮ್ಮ, ಯಾರಮ್ಮ? ಜುಟ್ಟುಮಮ್ಮ ಯಾರು ಅಂತ ನೋಡ್ತಾ ಇದೀಯಾ? ಏನು ಸ್ನಾನ ಮಾಡ್ಕೊಂಡು ಹಿಂಗೆ ನಿಂತ್ಬಿಟ್ಟಿದ್ದೀರಲ್ಲ? ಏನು ಮಗ್ನೆ? ಎಲ್ಲಿ ಕಡ್ಜ? ಏ ಎಲ್ಲ ಕಚ್ಚಿಸ್ಕೊಂಡೆ. ಅವನು ಅಲ್ಲಿ ಹೋಗಿ ಮಾತಾಡ್ತಾ ಇದ್ದ ಫ್ರೆಂಡ್ ಜೊತೆ. ಇವಾಗ ಮನೆಗೆ ಬಂದೆ. ಸಿಕ್ಕಾಬಟ್ಟೆ ಸೆಕೆ ಇದೆ, ಬಿಸಿಲಿದೆ. ತಿಂಡಿ ತಂದಿದ್ದೆ, ಮಕ್ಕಳೆಲ್ಲ ತಿಂತಾ ಇದ್ದಾರೆ. ಬಂದ ತಕ್ಷಣ ನನ್ನ ಮಗ ಅವ್ರಂಗೆ ಇವ್ರು ಹಿಂಗೆ ಬರೀ ಸ್ಟೋರಿ ಹೇಳ್ತಾನೆ. ನಾನು ಇಲ್ಲದೇ ಇದ್ದಾಗ ಏನಾಗುತ್ತೋ ಅದೆಲ್ಲ ಹೇಳ್ಕೊತಾನೆ. ಇವಳು ನೋಡಿ, ನಮ್ಮಮ್ಮ ಇವಾಗ ತಾನೇ ಫೋನ್ ಮಾಡಿದ್ರು, ಚಂದ್ರಪಟ್ಟಣದಲ್ಲಿ ಇದ್ದೀನಿ ಎಂದೆ. ಇಲ್ಲೇ ಬರ್ತಾ ಇದ್ದೆ. ನಮ್ಮಮ್ಮ ಹಬ್ಬದ ದಿವಸನೂ ಅಳ್ತಾ ಇದ್ದಾರೆ. ಯಾಕೆಂದರೆ ಬೆಳ್ಳಿದು ಕುಂಕುಮದ ಬರಡಿನ ಬಾವಿಲಿ ಬೀಳಿಸ್ಬಿಟ್ಟಿದ್ದಾರೆ, ಅದಕ್ಕೆ ಅಳ್ತಾ ಇದ್ದಾರೆ. ಎತ್ಕೊಳಕ್ಕಾಗಲ್ಲ, ಹೋಯ್ತು ಬೆಳ್ಳಿದು ಅಂದ್ಬಿಟ್ಟು. ಈಗಿರೋ ಬೆಳ್ಳಿ ರೈಟ್ಗೆ ಈ ಥರ ಕೆಲಸ ಮಾಡಿದ್ದಾರೆ, ಬೈಯಂಗಿಲ್ಲ ಬಿಡಂಗಿಲ್ಲ. ಅದು ಹಬ್ಬದ ದಿವಸ ಮಾಡಿದಾರಲ್ಲ, ಒಂದೊಂದು ಎಡವಟ್ಟು ಮಾಡಲ್ಲ. ಅಂದು ಹಳೆ ಕುಂಕುಮ ಹಾಕ್ಬಿಡೋಣ ಬಾವಿ ಒಳಗಡೆ, ಅಂದರೆ ಏನೇ ಇದ್ರೂ ನಾವು ಪೂಜೆ ಐಟಮು ಆ ಬಾವಿಗೆ ಹಾಕ್ತೀವಿ. ಎಲ್ಲ ಮನೆಯವರು ಅಲ್ಲೇ ಹಾಕೋದು. ಈ ಹೂವು, ಅರ್ಶಿನ, ಕುಂಕುಮ, ಕಳಸದ ನೀರು ಎಲ್ಲ ಅದರೊಳಗಡೆನೇ ಹಾಕ್ತೀವಿ. ಹಂಗೆ ಅರ್ಶಿನ ಕುಂಕುಮ ಹಾಕೋಣ ಅಂದ್ಬಿಟ್ಟು ಹೋಗಿದ್ದಾರೆ, ಭರಣಿ ಬೀಳಿಸ್ಬಿಟ್ಟಿದ್ದಾರೆ. ಭರಣಿ ಅಂದರೆ ಕುಂಕುಮದ ಬಟ್ಲು, ಬೆಳ್ಳಿದು ಬಾವಿಲಿ ಬೀಳಿಸಿದ್ದಾರೆ. ಏನು ಮಾಡೋದು ಪಾಪ, ಅಳ್ತಾ ಇದ್ದಾರೆ ಹಬ್ಬದ ದಿವಸ. ಹೇಳಂಗಿಲ್ಲ ಬಿಡಂಗಿಲ್ಲ. ಬಿಡು ಹೋಗ್ಲಿ, ಏನು ಮಾಡೋಕ್ಕಾಗಲ್ಲ. ಯಾರು ಬೇಕು ಅಂತ ಮಾಡಲ್ಲ. ಓದಿದ್ದೋಯ್ತು, ಏನು ಮಾಡೋಕ್ಕಾಗ. ಇವಾಗ ಏನು ಮಾಡೋಕ್ಕಾಗುತ್ತೆ? ಕಾಫಿ ಇಡ್ತಾ ಇದ್ದಾರೆ. ಇವಾಗ ಕಾಫಿ ಕುಡಿಬೇಕು. ಸ್ವಲ್ಪ ಬಿಸಿಲಲ್ಲಿ ಬಂದಿರೋದಕ್ಕೆ ತಲೆ ನೋವ್ತೈತೆ, ಅದರಿಂದ ಕಾಫಿ ಇಡಮ್ಮ ಅಂದೆ. ಕಾಫಿ ಇಡ್ತಾ ಇದ್ದಾರೆ. ಬಂಗಾರಿ ಮುದ್ದು, ಇದು ಮುದ್ದು. ತೆಗ್ದು ಮಗನಿದೆ. ಏನು ಚೆನ್ನಾಗಿಲ್ಲ ಇದು. ಚೆನ್ನಾಗಿಲ್ಲ, ಇದೇ ಚೆನ್ನಾಗಿ. ತುಂಬ ಜನ ಹೇಳ್ತಾ ಇದ್ದೀರಾ ನಿಮ್ಮ ಮಗನಿಗೆ ಮುಡಿ ಕೊಡಿ ಅಂತ. ಅಂದರೆ ಏನು ಮಾಡೋದು, ಟೈಮೇ ಆಗ್ತಾ ಇಲ್ಲ ನಮಗೆ. ಸ್ನಾನ ಯಾಕೆ ಮಾಡಿಲ್ಲ ಬಂಗಾರಿ? ನನ್ನ ಮುದ್ದುಗೆ ಮುಡಿ ಕೊಡೋಕ್ಕೆ ಯಾಕೋ ಟೈಮೇ ಆಗ್ತಾ ಇಲ್ಲ ಬಂಗಾರಿಗೆ. ಚಿನ್ನಮ್ಮ, ಅಪ್ಪಜೆ ಏನಪ್ಪ ನೀನು ಎಲ್ಲ ಗಾಯ ಮಾಡ್ಕೊಂಡಿದ್ದೀರಾ ನೋಡಿ. ಇಲ್ಲೆಲ್ಲ ಗಾಯ ಮಾಡ್ಕೊಂಡವನೆ. ನಮ್ಮ ಅಕ್ಕ ಮಾವ ತೀರೋಗಿದ್ರಲ್ಲ, ಅವತ್ತು ಬಂದಾಗ ನಾನು ಇಲ್ಲಿ ಗಾಯ ಮಾಡ್ಕೊಂಡಿದ್ದ ಮೂಗತ್ರ. ಇವಾಗ ಇಲ್ಲಿ ಗಾಯ ಮಾಡ್ಕೊಂಡವನೆ. ಒಂದೊಂದು ಮಾಡ್ಕೊಳಲ್ಲ. ಇದು ಹೋಗೋದು ಡೌಟು ಕಣ. ಹಿಂಗೆ ಮಾಡ್ಕೊಂಡಿದ್ಯಲ್ಲ ಅಪ್ಪಾಜಿ. ಸಿಕ್ಕಾಪಟ್ಟೆ ತುಂಟ. ಗುಡ್ ಮಾರ್ನಿಂಗ್ ಮಿಸ್ ಅಂತಾನೆ. ಏನಂದೆ ಮಗ್ನೆ? ನನಗೆ ಏನೇನ ತುಂಬ್ರೆ ಏನಂದೆ ಮಗ್ನೆ? ಗುಡ್ ಮಾರ್ನಿಂಗ್ ಮಿಸ್. ಗುಡ್ ಮಾರ್ನಿಂಗ್ ಮಿಸ್. ಅಯ್ಯೋ ಬೇಡ, ಅಣ್ಣಂಗೆ ಬೇಕು ಅಂತ ಹೇಳೋಗುವಾ. ಹೋಗು, ಅಣ್ಣಂಗೆ ಬೇಕು ತಿನ್ಬೇಡ ಪಿಂಟು ಅಂತ ಹೇಳೋಗು. ಮುದ್ದು ಇದು. ಮುಡಿ ಕೊಟ್ಬಿಟ್ಟು ಬೆಂಗಳೂರಿಗೆ ಎತ್ತಾಕೊಂಡು ಹೋಗ್ಬೇಕು ಬಂಗಾರಿನ. ಮಾಡಬಾರ್ದು. ಇವಾಗ ಅಮ್ಮ ಕಾಫಿ ಇಟ್ಕೊಟ್ಟವ್ರೆ, ಕುಡಿತಾ ಇದ್ದೀನಿ. ನಮ್ಮಮ್ಮ ಸ್ವೀಟ್ ಜಾಸ್ತಿ ಹಾಕ್ತಾರೆ, ಸಿಕ್ಕಾಬಟ್ಟೆ ಸ್ವೀಟ್ ಹಾಕ್ತಾರೆ. ನನಗಂತೂ ಸ್ವೀಟ್ ಆದರೆ ಕುಡಿಯೋಕ್ಕೆ ಆಗಲ್ಲ. ಪಾತ್ರೆ ಇದೆ, ಪಾತ್ರೆ ತೊಳ್ಕೊತೀನಿ. ಅಮ್ಮ ಮನೆ ಕ್ಲೀನ್ ಮಾಡ್ಕೊತಾರೆ. ಇನ್ನೂ ಏನು ಮಾಡಿಲ್ಲ. ಇವಾಗ ಟೈಮ್ ಬಂದು 12 ಗಂಟೆ ಆಗಿದೆ. ಮಮ್ಮಿ ಎಷ್ಟೊತ್ತಿಗೆ ಮಣದೀಪ ತೊಗೊಂಡೋಗೋದು? 2 ಗಂಟೆಗೆ ಹೋಗ್ತಾರಂತೆ.
ಅಷ್ಟರಲ್ಲಿ ಇನ್ನು ನಮ್ಮ ಅಕ್ಕ ಬಂದಿಲ್ಲ ಬರ್ತಾಳೆ. ಅವಳು ಬರೋಷ್ಟರಲ್ಲಿ ಎಲ್ಲ ಕೆಲಸ ಮಾಡ್ಕೊಳ್ಳೋಣ ಅಂತ. ಹಂಗೆ ತಳ್ಳದಂತೆ ಅಮ್ಮ. ಯಾಕೆ ಮಗ್ನೆ ಹಂಗೆಲ್ಲ ಮಾತಾಡೋದು ನೀನು? ಹೌದಮ್ಮ, ನಾನು ಸ್ನಾನ ಮಾಡ್ಕೋಬೇಕಾದ್ರೆ ಬಂದು ಬೆಂಕಿ ಹರಿತಾ ಇರುತ್ತೆ. ಬಂದು ನಿಂತ್ಕೋತಾನೆ. ಹೋಗೋ ಬೆಂಕಿ ಅಂದ್ರೂ ಹೋಗಲ್ಲ. ಅಮ್ಮ ನೀರು ತರಕ್ಕೆ ಹೋಗಿದ್ದಾರೆ. ಅಮ್ಮ ಒಬ್ಬರೇ ಮಾಡಿದ್ರೆ ಇವತ್ತೆಲ್ಲ ಕೆಲಸ ಆಗಲ್ಲ. ಅದರಿಂದ ನಾನು ಪಾತ್ರೆ ಎಲ್ಲ ತೊಳ್ಕೊಳ್ಳೋಣ ಅಂದ್ರೆ ತೊಳಿತಾ ಇದ್ದೀನಿ. ಅಮ್ಮ ನೀರು ತಂದ್ಬಿಟ್ಟು ಮನೆ ಕ್ಲೀನ್ ಮಾಡ್ತಾರೆ. ನಾನು ಪಾತ್ರೆ ತೊಳ್ಬಿಟ್ಟು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊತೀನಿ. ಸ್ನಾನ ಮಾಡ್ಕೋತೀಯಮ್ಮ? ಇಲ್ಲಿ ನೋಡಿ, ನಮ್ಮಮ್ಮ ದಸ್ಸಿಲಿ ಕಾಯಿ ಸುಲಿತದೆ. ಹೆಂಗೆ ಸುಲಿತೈತೆ ನೋಡಿ. ಯಾಕೆ ಗಂಡ್ಗೇನು ಕಡಿಮೆ ಇಲ್ಲ. ನಮ್ಮಮ್ಮ ದಸಿಲ್ ಕಾಯಿ ಸುಲಿತಾವ್ರೆ. ಮಮ್ಮಿ ಯಾವಾಗ ಕಲ್ತಿದ್ದು ನೀನು ಕಾಯಿ ಸುಲಿಯೋದು? ಯಾವಾಗ ಕಲ್ತಿದ್ದು? ನಾನು ಹುಟ್ಟಿತಿಲ್ವಂತ ಆಗ ಕಲ್ತಿದ್ದಂತೆ ನಮ್ಮಮ್ಮ ಕಾಯಿ ಸುಲಿಯೋದು. ಏನು ಸಕದಾಕು ಸುಲಿತಾರೆ ನೋಡಿ. ಇಂಪಾರ್ಟೆಂಟ್ ಗೆಸ್ಟ್ ಬಂದಿದ್ದಾರೆ, ತೋರಿಸ್ತೀನಿ. ಏನು ಬಂದಾಳೆ? ಅಲ್ಲ, ನಿನಗೆ ಬೈಬೇಕಾ ಬೇಡವಾ? 9:15 ನನ್ನ ಟ್ರೈನ್ ಇಳ್ದೋಳು. ಬತ್ತೀನಿರು ಅಂದ್ಬಿಟ್ಟು ಇವಾಗ ಬಂದವಳೆ. ಇವಾಗ ಟೈಮ್ ಎಷ್ಟು? 12:15. ಬೈದಾರೆ ನಿಂಗೆ ಮುತ್ತಿಕ್ತಾರ? ಹಾಂ, ಏನೋ ಜ್ಯೂಸ್ ತಂದು ಕೊಟ್ಬಿಟ್ಟು ಅದಕ್ಕೆ ನಾನು ತಂದಿಲ್ಲ ಜ್ಯೂಸು. ಅಮ್ಮ ಬೇಕಾ ಸವಿತಮ್ಮ ಬೇಕಾ? ಅಮ್ಮ ಬೇಕಾ ಸವಿತಮ್ಮ ಬೇಕಾ? ಅಮ್ಮ ಬೇಕಾ ಸವಿತಮ್ಮ ಬೇಕಾ? ಸವಿತಮ್ಮ ಬೇಕೋ ಹೇಳು. ಆಮೇಲೆ ಚಂದ್ರಿ, ನಮ್ಮ ಚಂದ್ರಮ್ಮ. ನಮ್ಮ ದೊಡ್ಡಮ್ಮ ಹೊಸ ಬ್ಲೌಸ್ ಇಕ್ಕಿದ್ದಾರೆ, ಅದನ್ನ ತೋರ್ಸೋಕ್ಕೆ ಬಂದಿದ್ದಾರೆ. ಯಾರು ಅಲ್ದಿದ್ದು? ನೀನು ಹೊಸಲ್ತ್ಲಾ? ಹೊಸಿ ಚೆನ್ನಾಗಿ ಹೊಲಿ ಹಾಕಲ್ಲ ಅವಳು. ಕೇಳಿ ಬಾ, ಕೇಳ್ಕೊಂಡ್ರೆ ಕೇಳ್ಕೊತಾಳೆ. ಏನು ಬೈವ ಅವಳಿಗೆ? ಏನು ದೊಡ್ಡಮ್ಮ ರೆಡಿ ಆಗ್ಬಿಟ್ಟಿದ್ದು ಇಷ್ಟು ಬೇಗ? ಹಾಂ, ನಮ್ಮ ದೊಡ್ಡಮ್ಮ ಫುಲ್ ಮಿಂಚಿಂಗು. ಹಾಂ, ನೆಂಟ್ರಲ್ವ ನೀನು? ನೋಡಿ ನಂಗೊಂದು ಹಿಡ್ಕೊಡಿ ನೀರು. ಜ್ಯೂಸ್ ಐತೆ, ದೊಡ್ಡಮ್ಮಂಗೆ ಬಿಟ್ಕೊಡು. ನೀನೊಂಚೂರು ಕುಡಿ, ಮಮ್ಮಿಗೊಂಚೂರು ಕೊಡು. ಲೋಟ ಅಲ್ಲಿ ತೊಳೆದಿಟ್ಟಿದ್ದೀನಿ. ಇತ್ತು ಲೋಟ ತಂದ್ಕೊಡು. ಇದ್ರ ಕೊಡು, ತಿಂತಾಳೆ. ದೊಡ್ಡಮ್ಮ ಸಿದ್ದರಾಮಯ್ಯ ಬಂದವಂತೆ ನಮ್ಮೂರು ತುಮಕೂರ್ಗೆ. ಬಸ್ ಒಂದು ಇಲ್ಲ ಕಣೆ ದೇವ್ರಾಣೆಯ. ಅಲ್ಲಿ ಬಂದ್ರೆ ಹೊಸಿ ಬಸ್ ರಶ್ ಆಗಿ ಬರ್ಲಿಲ್ಲ. ದೇವ್ರಾಣೆ ಅನ್ನು ಸತ್ಯ ಅಲ್ವ? ರಶ್ ಆದ್ರೆ ನನಗೆ ಇಷ್ಟ ಆದ್ರೆ ಹತ್ತು ಬಿಡ್ಬೇಕು. ನಮ್ಮೂರು ತುಮಕೂರು. ಇವಾಗ ನಂದು ಸ್ನಾನ ಆಯಿತು. ನಮ್ಮ ಮೇಡಮ್ ಫುಲ್ ಬ್ಯುಸಿ, ಸವಿತಾ ಮೇಡಮ್. ಇವಾಗ ನಾನು ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊತೀನಿ. ಅಮ್ಮ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ರು. ಯಾಕ್ರೋ? ಅಮ್ಮ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡ್ರು. ಇವಾಗ ದೇವ್ರ ಫೋಟೋ ಎಲ್ಲ ಒರೆಸಿ ಕುಂಕುಮ ಇಕ್ಕಿ ಹೂವು ಮುಡಿಸಿ ಪೂಜೆಗೆ ರೆಡಿ ಮಾಡ್ಕೋಬೇಕು. ಬೈಲಿ ಬಾರೋಣ ಇಲ್ಲಿ. ಚಂದ್ರಿ ದೊಡ್ಡ ಮಗ ಬಾರೋಣ ಇಲ್ಲಿ. ಮಾಡ್ತಾ ಇಲ್ಲ ಬಾ. ನಾನು ಫೋನ್ ಹಿಡ್ದಿರೋದಕ್ಕೆ ಓಡೋಗ್ತಾವನೆ ನಮ್ಮಣ್ಣ. ಬುಟ್ಟೆನ ಕೂಸ ನಿಂಗೆ ನೋಡಿ. ನಮ್ಮ ಸವಿತಾ ತಲೆ ಉದ್ರೋಗಿತ್ತು. ನಾಯಿ ಬಾಲ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ನೀನು ಹಾಕ್ಯಾತೀಯಾ? ನಾಯಿ ಬಾಲ ಕಟ್ ಮಾಡಿ ಅಂಡಿಸ್ಕೊಂಡಿದ್ದೀನಿ. ನಾಯಿ ಬಾಲ ಕಟ್ ಮಾಡಿ ಅಂಟಿಸ್ಕೊಂಡವಳಂತೆ. ಯಾರು ದಡ್ರಿಲ್ಲ ಅಮ್ಮ ನಂಬಕ್ಕೆ. ಹೇರ್ ಕಲರ್ ಮಾಡಿಸ್ಕೊಂಡಿದ್ದಾಳೆ ನೋಡಿ. ನಾವೇ ಮಾಡಿಸ್ಕೊಳ್ಳಲ್ಲ. ಯಾರೋ ಹೇಳಿದ್ರು, ಅಕ್ಕ ನಿನ್ ತಲೆ ಕೊತ್ಮರಿ ಸೊಪ್ಪಿದ್ದಂಗೆ ಐತೆ ಅಂತ.
ಅಕ್ಕೆ ಅತ್ತೆ ಹೇಳ್ದೆ ಅವ್ನಿಗೆ ಕೊತ್ತಂಬರಿ ಸೊಪ್ಪು ಐತೆ ನಂಗೆ ತಲೆನ ಕೊಡ್ತೀನಿ ನಿಮ್ಮಲ್ಲಿ ತಗೋಬೇಡ ಬಾರಪ್ಪ ನಮ್ಮೂರ ಅಡ್ರೆಸ್ ಕೊಡ್ತೀನಿ ಅಂತ. ನಿಮ್ಮನೆ ಅದೇ ನಿಮ್ಮ ಮನೇಲಿ ಕೊತ್ತಂಬರಿ ಸೊಪ್ಪು ತಗೋಬೇಡ, ನಮ್ಮೂರು ನನ್ನ ಕೂದಲನ್ನೇ ಕೊಡ್ತೀನಿ ಬಾ ಅಂದ. ನೋಡಿ ಏರ್ ಕಲರ್ ಹಿಂಗೆ ಹೆಂಗೆ ಸಕ್ಕತ್ತಾಗಿದೆ. ನಾವೇ ಮಾಡ್ಕೊಳಲ್ಲ. ನಂಗೊಂಚೂರು ಮಾಡ್ಕೊಡಿ ಏರ್ ಕಲರಿಂಗು. ಬಾ ಮಾಡ್ಕೊಡ್ತೀನಿ. ಮಾಡ್ಕೊಡ್ತೀನಿ ಬಾ. ಸವಿತಾ ತಂಬಿಟ್ಟಿಗೆ ರೆಡಿ ಮಾಡ್ಕೊತಾವಳೆ. ಏನೇನು ಹಾಕಿದೀಯ ತಂಬಿಟ್ಟಿಗೆ? 1 kg ಕಡಲೆ ಪುಡಿ, ಹಾಂ ಕೊಬ್ಬರಿ ತುರಿ, ಹಾಂ ಕಡಲೆ ಬೀಜ ಹುರಿದು ಹಾಕೊಂಡಿದ್ದೀನಿ. ಹಾಂ ಈಗ ಎಳ್ಳು ಹುರ್ಕೊತಾ ಇದ್ದೀನಿ. ಹಾಂ ಬೆಲ್ಲದ ಪಾಕ ಮಾಡಿ ಇಟ್ಕೊಂಡಿದ್ದೀನಿ. ಹಾಂ ಇವಾಗ ಮಿಕ್ಸ್ ಮಾಡಬೇಕು. ಬೆಲ್ಲದ ಪಾಕ ಹಾಕೊಂಡು ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ತಂಬಿಟ್ಟು ರೆಡಿ ಅಲ್ಲ? ರೆಡಿ. ಕಡಲೆನ 1 kgನ ಪುಡಿ ಮಾಡಿ ಇಟ್ಕೊಂಡು, ಕಡಲೆ ಬೀಜ ಹುರಿದಾಕೊಂಡು, ಕೊಬ್ಬರಿನ ತುರಿದಾಕೊಂಡು ಇಷ್ಟಗಂಟ. ಇವಾಗ ಕಪ್ಪೆಳ್ಳನ್ನ ಹುರಿದು ಹಾಕೊತಾ ಇದ್ದಾಳೆ. ಅದಾದಮೇಲೆ ಬೆಲ್ಲ 1 kg ಹಾಕಿದೀಯಾ? ಬೆಲ್ಲ 1 kg, ಕಡಲೆ 1 kg. 1 kg ಬೆಲ್ಲದಲ್ಲಿ ಒಂದೆಳೆ 1 kg ಬೆಲ್ಲದಲ್ಲಿ ಒಂದೆಳೆ ಪಾಕ ತೆಕ್ಕೊಂಡವಳೆ. ಒಂದೆಳೆನಾ? ಒಂದೆಳೆ ಅಂತಲ್ಲ, ಒಂದು ಸ್ವಲ್ಪ ಗಟ್ಟಿಯಾಗಿ ಗಟ್ಟಿ ಪಾಕ ತೆಕ್ಕೊಂಡವಳೆ. ಇವಾಗ ತಂಬಿಟ್ಟು ಕಲಿಸ್ತಾಳೆ ಮೇಡಮ್. ಇವಾಗ ನಾನು ಅವಳು ತಂಬಿಟ್ಟು ಕಲಿಸ್ಕೊಳ್ಳಿ. ಅಷ್ಟರಲ್ಲಿ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊತೀನಿ. ಅಮ್ಮ ದೇವ್ರ ಪಾತ್ರೆ ಎಲ್ಲ ತೊಳೆದು ರೆಡಿ ಮಾಡಿ ಇಟ್ಟಿದ್ದಾರೆ. ನಾನು ಫೋಟೋ ಎಲ್ಲ ಹೊಂಚ್ಕೊಂಡು ಕುಂಕುಮ ಇಕ್ಕಿ ಹೂವು ಮಾಡಿಸ್ಕೋಬೇಕು. ಅಮ್ಮ ಬೆಳ್ಳಿ ಬಟ್ಲನ್ನ ಇದ್ರ ಜೋಡಿನೇ ಕಳೆದ್ಬಿಟ್ಟು ಬಂದಿರೋದು. ಇದ್ರ ಜೋಡಿನ ಬಾವಿಗೆ ಹಾಕ್ಬಿಟ್ಟು ಬಂದವ್ರೆ. ಪಾಪ ಅವ್ರದ್ದು ಏನು ತಪ್ಪಿಲ್ಲ, ಬೇಕು ಅಂತ ಏನು ಮಾಡಿಲ್ಲ. ಆದ್ರೂ ಮಿಕ್ಸಾಗಿ ಹಬ್ಬದ ದಿವಸ ಈ ಥರ ಆಯ್ತಲ್ಲ ಅಂತ ಸ್ವಲ್ಪ ಬೇಜಾರಾಗೋರೆ. ನೋಡಿ ಸ್ವಲ್ಪ ದಪ್ಪದೇ ಐತೆ. ಈಗಿರೋ ಬೆಳ್ಳಿ ರೇಟಿಗೆ ಈ ಥರ ಮಾಡಿದ್ರೆ ಏನು ಮಾಡೋಕ್ಕಾಗುತ್ತೆ ಹೇಳಿ. ನಾನು ಹೂವು ಬಿಡ್ಸ್ಕೊ, ಹೂವು ಕುಯ್ಕೋಬಾ ಅಂದೆ. ತಂಬಿಟ್ಟು ಕಟ್ತಾ ಇದ್ದಾಳೆ ಸವಿತಾ. ಎಷ್ಟು ಕಟ್ತೀಯ? 4? 2 ಜೋಡಿ. ಒಬ್ಬೊಬ್ರಿಗೆ ಚಿಗಣಿಲೇ ಮಾಡ್ತಾರೆ ಅಲ್ವೇನು ಮಮ್ಮಿ? ಎಳ್ಳಲ್ಲೇ ಬರೀ ಎಳ್ಳಲ್ಲೇ ಮಾಡ್ತಾರೆ. ಅದೊಂದು ಇದೊಂದು ಮಾಡ್ಬೋದಾ? ಬಾಯಿ ಮುಚ್ಚೆ. 150 ರೀಲ್ಸ್ ಮಾಡ್ತಾಳೆ ಮೇಕಪ್ ಮಾಡ್ಕೊಂಡು. ಈಗ ಮಾಡಿಲ್ಲ, ಈಗ ಮಾಡ್ಕೊತೀನಿ. ಮಾಡ್ಕೊತೀನಿ ಇಲ್ಲ ಅನ್ಮ. ಮಾಡ್ಕೊತೀನಿ ಇಲ್ಲ ಅನ್ಮ. ಇಟ್ಕೊಂಡು ಅಂತ ಇದನ್ನ ಕಣಗ್ಲು ಅಂತಾರೆ ನಮ್ಮ ಕಡೆ. ಮಂಡಿಪಕ್ಕೆ ಆರತಿಗೆ ಸಿಗಿಸ್ತೀವಿ. ಇದನ್ನ ಮಂಡಿಪ ಅಂತೀವಿ ನಮ್ಮ ಕಡೆ ಆರತಿನ. ಅದಕ್ಕೆ ಮಂಡಿಪಕ್ಕೆ ಸಿಗ್ಸಕ್ಕೆ ಕಣಗ್ಲೂನ ಈ ಥರ ಕಡ್ಡಿಗೆ ಚುಚ್ಕೊಂಡು ಜೋಡಿಸ್ಕೋತಾರೆ. ಸರಿ ಬಿಡಿ, ನೀನು ಸರಿ ಇಲ್ವೇನಿ? ಪರ್ಫೆಕ್ಟ್ ಮಿಸ್ ಪರ್ಫೆಕ್ಟ್ ನೀನು. ಆಲೆ ಒಂದೇ ನಿಮಿಷಕ್ಕೆ ಮಾಡಿ ಮುಗಿಸ್ಬಿಡ್ತಲ್ಲಮ್ಮ ಸವಿತಮ್ಮ. ಸವಿತಮ್ಮ ಇಸ್ ಗ್ರೇಟ್. ಎರಡಲ್ಲಿ ದೊಡ್ಡಮ್ಮ ಚಿಕ್ಕಮ್ಮ ನೀನು ಅದೇ ಕನ್ನಡಮ್ಮ ಅಲ್ಲಿ ಚಿಕ್ಕಮ್ಮ ನಾಲ್ಕು ಇಡೋದಕ್ಕೆ ಹೇಳ ಕನ್ನಡಂಗೆ ಅವ ನಾನು ಇದ್ದೀನಿ ಅವ್ವ. ನಾನು ಈಗ ಈ ಬೇಸನ್ಗೆ ಇಕ್ಕಿರ್ತೀನಿ. ನೀನು ಸಿಗಿಸ್ಬೇಕು ನೀನು. ಮಮ್ಮಿ ಇವು ಕಡ್ಡಿ ಮುರ್ಕತ್ತವ. ಸಿಗಿಸ್ತಾ ಕೊಡು, ಕಾಲು ಕಟ್ಕೊತೀವಿ. ಸಿಗಿಸ್ತಾಳ ಒಳಗೆ ಇಟ್ಟು ನೀನು ಏನ ಅದು ಇಕ್ಬಿಟ್ಟು ಹೂವು ಸಿಗ್ಸು. ಇದ್ರೊಳಗೆ ಇಡ್ಬೇಕಾ? ಬೇಸಿನ ಒರ್ಸ್ಕೊ ನೀರ ಬೇಕಿ. ಇವಾಗ ದೀಪ ಅವ್ರ ಇದು ಮಾಡಕ್ ಕಡ್ಡಿ ಚೆನ್ನಾಗಿಲ್ಲ ಕಣೆ. ಇದು ಹೇಳು ಹಂಚಿ ಕಡ್ಡಿ. ಗಟ್ಟಿಯಾಗಿರೋ ಮುರ್ಕೋಬೇಡ. ಎಲ್ಲಿ ಮುರ್ಕೊ ಬಂದೈತ? ನಮ್ಮಮ್ಮ ಮುರ್ಕೊ ಬಂದೈತೆ. ಇವಾಗ ತಿನ್ಬಾರ್ದು ಮಗ್ನೆ, ತಿನ್ಬಾರ್ದು ಮಗ್ನರಿ. ಆಮೇಲೆ ಪೂಜೆ ಎಲ್ಲ ಮುಗ್ದಾದ್ಮೇಲೆ ತಿನ್ನೋಣಮ್ಮ. ಲೂಸ್ ಶೇಟ್. ಇವಾಗ ನಾನು ತಂಬಿಟ್ಟು ಆರತಿಗೆ ಹೂವು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಮತ್ತು ಸವಿತಾ ತಂಬಿಟ್ಟು ಕಲಿಸ್ತಾ ಇದ್ದಾಳೆ. ಅಮ್ಮ ಹೊರಗಡೆ ಕೆಲಸ ಏನಿದೆಯೋ ಮುಗಿಸ್ಕೊತಾ ಇದ್ದಾರೆ. ಅಕ್ಕನೂ ಆಗ್ತಾನೆ ಬಂದಿದ್ಲು, ಅವಳು ಸ್ನಾನಕ್ಕೆ ಹೋಗಿದ್ಲು. ಹೀಗೆ ಎಲ್ಲರೂ ಒಂದೊಂದು ಕೆಲಸ ಮಾಡಿಕೊಂಡ್ರೆ ಬೇಗ ಆಗುತ್ತೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ.
ಮಳೆ ಬಂದ್ಬಿಡುತ್ತೆ ಅಂದ್ಬಿಟ್ಟು ಎಲ್ಲ ಬೇಗ ದೇವಸ್ಥಾನ ಹತ್ರ ಬೇಗ ಹೊರಡ್ತಾರಂತೆ. ಅದರಿಂದ ನಾವು ಬೇಗ ಬೇಗ ಕೆಲಸ ಮಾಡ್ಕೊತಾ ಇದ್ದೋ. ಈ ಹಬ್ಬದ ಫುಲ್ ಕಂಪ್ಲೀಟ್ ವ್ಲಾಗ್ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ನೆಕ್ಸ್ಟ್ ಕಂಟಿನ್ಯೂಷನ್ ವ್ಲಾಗೇ ಬರುತ್ತೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.